ಸರ್ ಹೇಳಿ, ಇವತ್ತಿನ ಕಾರ್ಯಕ್ರಮ ಏನೇನು ಆರ್ಗನೈಸ್ ಮಾಡಿದ್ದಾರೆ? ಮೊದಲಿಗೆ ಕನಕ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ಕೋರುತ್ತೇನೆ. ಜೋರಾಗಿ ಮಾತಾಡಿ. ಮೊದಲಿಗೆ ಕನಕ ಜಯಂತಿಯ ಶುಭಾಶಯಗಳು ಎಲ್ಲ ಜನಾಂಗಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಕನಕ ಜಯಂತಿಯ ಶುಭಾಶಯಗಳು ಕೋರುತ್ತೇನೆ. ಈ ದಿನ ನಮ್ಮ HS ಗಾರ್ಡನ್ನಲ್ಲಿ ಎಂದಿನಂತೆ ಕನಕ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ವರ್ಷವೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀರಿ. ಇದಕ್ಕೆ ನಮ್ಮ ಎಲ್ಲ ಕೆಳಗಿನ ತೋಟ ಗ್ರಾಮಸ್ಥರು, ಯುವಕರು, ಮಕ್ಕಳು ಎಲ್ಲ ಬಂದು ಇದು ಮಾಡಿದ್ದಾರೆ. ಮತ್ತು ನಮ್ಮ ಕಿಟ್ಟಣ್ಣು, ರಮೇಶು, ನಾರಾಯಣಸ್ವಾಮಿ, ಶ್ರೀನಿವಾಸು, ಮಂಜು, ಕೆಂಪಣ್ಣು, ಶಶಿ, ಶಂಕರು ಎಲ್ಲ ಇರುತ್ತಾರೆ. ಇದು ನಮಗೆ ಹಬ್ಬ, ಕನಕ ಜಯಂತಿ ಹಬ್ಬ ಒಂದು ಆಚರಣೆ ಮಾಡ್ತೀವಿ. ಯಾವ ಥರ ಮಾಡ್ತೀವಿ ಸರ್? ಈಗಿಲ್ಲ, ಎಲ್ಲಿಂದ ಪ್ರಾರಂಭ ಆಗಿ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಇವತ್ತು ಕಂಪ್ಲೀಟ್? ಸರ್, ಇವತ್ತು ಇಲ್ಲಿ ಫಸ್ಟ್ ಅಲ್ಲ, ದೊಡ್ಡ ಭಜನೆ ಮನೆ ಪೂಜೆ ಆಗಿದೆ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಮರಳಸಿದ್ದೇಶ್ವರ ದೇವಸ್ಥಾನ ಹತ್ತಿರದಿಂದ ಮೆರವಣಿಗೆ ಬಂದು ಕನಕ ಭವನದಲ್ಲಿ ಫಂಕ್ಷನ್ ನಡೆಯುತ್ತೆ. ಕನ್ನಡ ಭವನದಲ್ಲಿ ಫಂಕ್ಷನ್ ಮಾಡ್ತೀರಿ. ಅಲ್ಲಿಂದ ಇದಾಗುತ್ತೆ. ತಮ್ಮ ಹೆಸರು? KR ವೇಣುಗೋಪಾಲ್ ಅಂತೇಳಿ. ನನ್ನ ಹೆಸರು ಡೈರಿ ಗೋಪಿ ಅಂತೇಳಿ. ಹಾಗಾದ್ರೆ ಸ್ವಲ್ಪ ನಾಮಿನಿ ಸದಸ್ಯರು. ಜನಸಾಮಾನ್ಯರೆಲ್ಲರಿಗೂ ನಮ್ಮ ಆರಾಧ್ಯ ದೇವರು ಹಾಗೆ ದೇವಮಾನವರಿಂದ ಕರೆಸಲ್ಪಟ್ಟಿರುವ ಶ್ರೀ ಕನಕ ಜಯಂತಿ ಜಯಂತ್ಯೋತ್ಸವ ಇವತ್ತು 538ನೇ ಜಯಂತ್ಯೋತ್ಸವನ ಕಾರ್ಯಕ್ರಮವನ್ನು ಸರ್ಕಾರ ಮತ್ತು ಸಮಸ್ತ ಜನಸಾಮಾನ್ಯರು ಆಮೇಲೆ ಕೆಳಗಿನ ತೋಟಗಳ ಈ ಭಾಗದ ಗ್ರಾಮಸ್ಥರಿಂದ ಈ ಕಾರ್ಯಕ್ರಮ ನಿರ್ವಹಿಸ್ತಾ ಇದೆ. ಎಲ್ಲರಿಗೂ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಈ ದೈವಮಾನವರ ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ನಡೀಬೇಕು ಅಂಥೇಳಿ ಈಗಾಗಲೇ ನಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಇಂಥ ಮಹನೀಯರನ್ನ ಆದರ್ಶವನ್ನು ನಾವು ಜನಸಾಮಾನ್ಯರು ಪಾಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಕೆಳಗಿನ ತೋಟ ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ಹೋಗಿ ಒಂದು MG ರೋಡು ಮತ್ತು BB ರಸ್ತೆಯಲ್ಲಿ ಕನ್ನಡ ಭವನದಲ್ಲಿ ಕಾರ್ಯಕ್ರಮವನ್ನು ಬಹಳ ಸರಳ ಮತ್ತು ಭಕ್ತಿಯಿಂದ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮಂಜುನಾಥ್.